My dear student, a very good morning. In today's session, to discuss us about the electronic displacement in organic molecules. Okay? Organic molecules ಅಂದ್ರೆ ನಿಮ್ದು ಫಸ್ಟ್ ಕಾನ್ಸೆಪ್ಟ್ಸ್ ಏನು? The compound is an covalent bond. ಒಂದು ರಿಯಾಕ್ಷನ್ ಅಲ್ಲಿ ನೋಡಿ, ಅಲ್ಲೇ ನೋಡಿ, ಎಲೆಕ್ಟ್ರಾನಿಕ್ ಡಿಸ್ಪ್ಲೇಸ್ಮೆಂಟ್ ಇನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂದ್ರೆ ಒಂದು ರಿಯಾಕ್ಟೆಂಟ್ ಕೂಡ ಆರ್ಗ್ಯಾನಿಕ್ ಮಾಲಿಕ್ಯೂಲ್, ಪ್ರಾಡಕ್ಟ್ ಕೂಡ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಬೋತ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್. ಒಂದು ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕಾದ್ರೆ ನಿಮಗೆ ಫಂಡಮೆಂಟಲ್ ಇನ್ಫಾರ್ಮೇಶನ್ ಹೇಳಿ, ದೇರ್ ಇಸ್ ಎ ಬ್ರೇಕಿಂಗ್ ಆಫ್ ಬಾಂಡ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ ಅಂಡ್ ಫಾರ್ಮೇಶನ್ ಆಫ್ ಎ ನ್ಯೂ ಬಾಂಡ್ ಬಿಟ್ವೀನ್ ದ ಪ್ರಾಡಕ್ಟ್. The bond breaking may be symmetrical or unsymmetrical. Okay, ಆ ಬಾಂಡ್ ಸಿಮೆಟ್ರಿಕಲ್ ಆಗೋದ್ರೂ ಕೂಡ ಬ್ರೇಕ್ ಆಗ್ಬೋದು ಅಥವಾ ಅನ್ಸಿಮೆಟ್ರಿಕಲ್ ಆಗೋ ಕೂಡ ಬ್ರೇಕ್ ಆಗ್ಬೋದು. ದ ಅನ್ಸಿಮೆಟ್ರಿಕಲ್ ಅಂತಂದ್ರೆ ಹೋಮೋಲಿಟಿಕ್ ಬಾಂಡ್ ಕ್ಲೀವೇಜ್, ಅನ್ಸಿಮೆಟ್ರಿಕಲ್ ಮೀನ್ಸ್ ಹೆಟ್ರೋಲಿಟಿಕ್ ಬಾಂಡ್ ಕ್ಲೀವೇಜ್. ಆ ಬಾಂಡ್ ಕ್ಲೀವೇಜ್ ಆದ್ಮೇಲೆ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ. ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್, ಈಗ ಕೋವಲೆಂಟ್ ಬಾಂಡ್ಸ್ ಅಲ್ಲಿ ನೀವು ಟೂ ಟೈಪ್ಸ್, ಒಂದು ಸಿಗ್ಮಾ, ಇನ್ನೊಂದು ಪೈ. ದ ಕೋವಲೆಂಟ್ ಬಾಂಡ್ ಬ್ರೇಕ್ ಆಗ್ತಿದೆ ಅಂತಂದ್ರೆ ಐದರ್ ಬ್ರೇಕಿಂಗ್ ಆಫ್ ಸಿಗ್ಮಾ ಬಾಂಡ್ ಆರ್ ಪೈ ಬಾಂಡ್. ಸಿಗ್ಮಾ ಬಾಂಡ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಏನಂತ ಕರಿತೀವಿ ನಾವು? ಸಿಗ್ಮಾ ಎಲೆಕ್ಟ್ರಾನ್. ದ ಮೂಮೆಂಟ್ ಆಫ್ ಎನ್ ಸಿಗ್ಮಾ ಎಲೆಕ್ಟ್ರಾನ್ಸ್. ಓಕೆ, ಪೈ ಬಾಂಡ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಏನು ಕರಿತಾರೆ? ಪೈ ಬಾಂಡ್ ಆರ್ ಮೂಮೆಂಟ್ ಆಫ್ ಎನ್ ಪೈ ಎಲೆಕ್ಟ್ರಾನ್ಸ್ ಮೀನ್ಸ್ electronic displacement in organic molecules, displacement of sigma electrons or pi electron from one atom of a molecule to another atom of a molecule. What are the important methods? ಒಂದು ಎಲೆಕ್ಟ್ರಾನು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಿದೆ ಅಂತಂತಂದ್ರೆ ಅದು ಯಾವ ತರ, ಯಾವ ಆಟಮ್ ಇಂದ ಯಾವ ಆಟಮ್ ಕಡೆ ಮೂವ್ ಆಗುತ್ತೆ, ವಾಟ್ ಈಸ್ ದ ರೀಸನ್? That's a very important. The first phenomena is inductive effect. It's also called I effect. Capital A ಬರೀತೀವಿ. I effect ಅಂತಂದ್ರೆ ಇಂಡಕ್ಟಿವ್ ಎಫೆಕ್ಟ್ ಅಂತ ನೋಡಿ. ಸಿಂಪ್ಲಿ I effect ಅಂತ ಕರಿತೀವಿ ನಾವು. ಇಂಡಕ್ಟಿವ್ ಎಫೆಕ್ಟ್ ಅಂತ ಅರ್ಥ. ಕನ್ಸಿಡರ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಕಾರ್ಬನ್ ಕಾರ್ಬನ್ ಕಾರ್ಬನ್. ಕಾರ್ಬನ್ ವೇಲೆನ್ಸಿ 4. ವೇಲೆನ್ಸಿ ಆಫ್ ಕಾರ್ಬನ್ ಈಸ್ 4. ಸ್ಯಾಟಿಸ್ಫೈ ಆಗಿದೆ. ಇಲ್ಲೆಲ್ಲ ಹೈಡ್ರೋಜನ್ 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 ಇರುತ್ತೆ ಅಂತ ಅನ್ಕೊಳ್ಳಿ. ದ ಒನ್ ಆಫ್ ದ ಹೈಡ್ರೋಜನ್ ಆಟಮ್ ಇನ್ ಕಾರ್ಬನ್ ಆಟಮ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಅನದರ್ ಗ್ರೂಪ್ ಆ್ಯಂಡ್ ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು Cl, Br, F, I. The carbon, ಇದನ್ನ ನೀವು ಫಸ್ಟ್ ಕಾರ್ಬನ್, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3, ಕಾರ್ಬನ್ ನಂಬರ್ 4. ಇಲ್ಲೆಲ್ಲ ಕಾರ್ಬನ್ 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 ಸಿಂಗಲ್ ಬಾಂಡ್ ಇದೆ ತಾನೆ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ ಅಂದ್ರೆ ಅರ್ಥ ಏನು ಹೇಳಿ? ಅದು ಸ್ಯಾಚುರೇಟೆಡ್ ಕಾಂಪೌಂಡ್. ಅನ್ಸ್ಯಾಚುರೇಟೆಡ್ ಮೀನ್ಸ್ ಇಟ್ಸ್ ಕಂಟೈನ್ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್. ಈ ಬರೆದಿರೋ ಕಾಂಪೌಂಡ್ ಅಲ್ಲಿ ಎಲ್ಲರೂ ಕೂಡ ಡಬಲ್ ಬಾಂಡ್ ಇಲ್ಲ ತಾನೆ. Saturated compounds. Clear? First point is completed. Next, let us consider an example. If X is equal to Cl, X ಜಾಗಕ್ಕೆ ನಾವು ರಿಮೂವ್ ಮಾಡಿ X is equal to what? Cl ಅಂತ ಅನ್ಕೊಳ್ಳಿ. Means chlorine atom. Okay? ಈಗ ಕಾರ್ಬನ್ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಬಾಂಡ್ ಇದೆ, ಸಿಂಗಲ್ ಬಾಂಡ್. ಅಂದ್ರೆ ಅರ್ಥ ಏನು ಹೇಳಿ? ಒಂದು ಜೊತೆ ಎಲೆಕ್ಟ್ರಾನ್ಸ್ ಇರುತ್ತೆ. ಇಲ್ಲೂ ಕೂಡ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಸ್. ಒಂದು ಬಾಂಡ್ ಇತ್ತು ಅಂತಂದ್ರೆ ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆನಾ? ಒಂದು ಬಾಂಡ್ ಇತ್ತು ಅಂದ್ರೆ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಈಗ ಇದಿಷ್ಟು ಕೂಡ ಒಂದು ಮಾಲಿಕ್ಯೂಲ್ಸ್ ಅಂತ ತಗೊಳ್ಳಿ. ಮಾಲಿಕ್ಯೂಲ್ಸ್ ಅಂದ್ರೆ ಒಂದು ಕಾರ್ಬನ್ ಆಟಮ್ ಇದೆ, ಇನ್ನೊಂದು Cl ಆಟಮ್ ಇದೆ. ಇಲ್ಲೆಲ್ಲ ಬಾಂಡ್ ಅಂದ್ಮೇಲೆ ಎಲೆಕ್ಟ್ರಾನ್ ಇರಲೇಬೇಕು ತಾನೆ. ಎಲೆಕ್ಟ್ರಾನ್ ನೋಡಿ ಸುತ್ತ ಇರುತ್ತೆ. ಓಕೆ, ಈ ಕಾನ್ಸೆಪ್ಟ್ ಗೊತ್ತಾಯ್ತು ನಿಮ್ಗೆ. ಎಲೆಕ್ಟ್ರಾನ್ ಸುತ್ತ ಇರಬೇಕಾದ್ರೆ ಯಾವುದ್ರ ಕಡೆ ಮ್ಯಾಕ್ಸಿಮಮ್ ಟಿಲ್ಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಈಗ ನಿಮ್ಮ 24 ಈಗ ನೀವು ಎಕ್ಸಾಮಲ್ಲಿ ಈಗ ನೀವು ಮನೆಯಲ್ಲಿ ಒಂದು 6 hours ಇರ್ತೀರ ಅನ್ಕೊಳ್ಳಿ. 6 hours ಸ್ಕಾಟ್ ಇದು ಎಲೆಕ್ಟ್ರಾನ್ಸ್ ಅನ್ಕೊಳ್ಳಿ. 6 hours ನೀವಿದ್ರೆ ಮನೆ ಇದ್ದೀರಿ. 6 hours ಅಲ್ಲಿ ನೀವು
ಎಷ್ಟು ಅವರ್ಸು ಓದ್ತೀರಾ, ರೀಡಿಂಗ್ ಮಾಡ್ತೀರಾ, ಇನ್ನೆಷ್ಟು ಅವರ್ಸು ಮೊಬೈಲಲ್ಲಿ ವಾಟ್ಸಪ್ ಅಥವಾ ಫೇಸ್ಬುಕ್ ನೋಡ್ತೀರಾ ಅಂದ್ಕೊಡಿ. ನಿಮ್ಮ ಇಂಟ್ರೆಸ್ಟು ಓದೋದ್ರ ಕಡೆ ಇದ್ದರೆ 6 ಅವರ್ಸಲ್ಲಿ 5 ಅವರ್ಸ್ ಕೊಡ್ತೀರಾ, 5.5 ಅವರ್ ಕೊಡ್ತೀರಾ ಓದೋಕ್ಕೆ. ವಾಟ್ಸಪ್ಗೆ ಬರೆಯತ್ತೆ ಮೊಬೈಲ್ಗೆ ಜಸ್ಟ್ ಒಂದು ಹಾಫ್ ಅನ್ ಅವರ್. ಇಂಟ್ರೆಸ್ಟ್ ಇಲ್ಲ ನಿಮ್ಗೆ. ಇಂಟ್ರೆಸ್ಟು ನಿಮಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅರ್ಧ ಗಂಟೆ ಓದ್ತೀರಾ, ಇನ್ನು ಉಳಿದಿರೋ 5.5 ಅವರ್ ವಾಟ್ಸಪ್ಪಲ್ಲಿ ಗೇಮ್ ಮಾಡ್ತಾ ಅಥವಾ ಏನೋ ಮಾಡ್ತಾ ಕೂತಿರ್ತೀರ ನೋಡಿ. ಇಲ್ಲೂ ಅದೇ ಥರ ಎಲೆಕ್ಟ್ರಾನ್ ಸುತ್ತ ಇರುತ್ತೆ, ಯಾವುದ್ರ ಕಡೆ ಮೂವ್ ಆಗ್ತಿರುತ್ತೆ ನೋಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕ್ಲೋರೈನ್ ಈಸ್ ಆನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್. ಆವಾಗ ಈ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗುತ್ತೆ ನೋಡಿ, ಇಟ್ಸ್ ಕ್ಯಾನ್ ಬಿ ಡಿಸ್ಪ್ಲೇಸಸ್ ಆರ್ ಟಿಲ್ಟೆಡ್ ಟುವರ್ಡ್ಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಈಗ ಇವೆರಡು ನೋಡಿ ಬಾಂಡ್ ಇತ್ತು ಅಂತಂದ್ರೆ ಹಿಂಗಿರುತ್ತೆ ಅನ್ಕೊಳ್ಳಿ. ಈ ಬಾಂಡ್ ನೋಡಿ ಎಲೆಕ್ಟ್ರಾನ್ ಡೆನ್ಸಿಟಿ ಯಾವ ಕಡೆ ಟಿಲ್ಟ್ ಆಗಿದೆ ನೋಡಿ, ಈ ಥರ ಮ್ಯಾಕ್ಸಿಮಮ್ ಟಿಲ್ಟೆಡ್ ಟುವರ್ಡ್ಸ್ ವಾಟ್, ಕ್ಲೋರಿನ್. ಕಂಪ್ಲೀಟ್ ಆಗಿಲ್ಲ, ಮ್ಯಾಕ್ಸಿಮಮ್ ಆಗಿದೆ ನೋಡಿ, ಇಷ್ಟು ವಾಲ್ಕೊಂಡಿದೆ ಇದ್ರ ಕಡೆ. ಓಕೆನಾ? ಆ ವಾಲ್ಕೊಂಡಿರೋದು ಎಲೆಕ್ಟ್ರಾನ್ ಡೆನ್ಸಿಟಿ ಈ ಕಡೆನೇ ಟಿಲ್ಟ್ ಆಗ್ತಿರೋದ್ರಿಂದ ಅದು ಇಟ್ಸ್ ಅಕ್ವೈರ್ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್. ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿಲ್ಲ, ಪಾರ್ಷಿಯಲಿ. ಈಗ ನಾವು ನಿದ್ದೆ ಮಾಡ್ತಿಲ್ಲ ಅನ್ಕೊಂಡು ಕ್ಲಾಸ್ ರೂಮ್ ತೂ ಕುಡಿಸ್ತಾ ಇರ್ತೀರಿ ನೋಡಿ, ಪಾರ್ಷಿಯಲಿ. ಕಂಪ್ಲೀಟ್ ಆಗಿ ಚಾಪೆ ದಿಮ್ಮ ತಗೊಂಡು ಮಲ್ಕೊಂಡಿಲ್ಲ. ಪಾರ್ಷಿಯಲಿ ಮೀನ್ಸ್ ಕಂಪ್ಲೀಟ್ ಅಷ್ಟು. ಡೆಲ್ಟಾ ಮೈನಸ್ ಮೀನ್ಸ್ ದ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಈಸ್ ನೆಗೆಟಿವ್, ಇಸ್ ಕಾಲ್ಡ್ ಡೆಲ್ಟಾ ಮೈನಸ್. ನೆಕ್ಸ್ಟ್ ಈ ಕಡೆ ಎಲೆಕ್ಟ್ರಾನ್ ಡೆನ್ಸಿಟಿ ಮೂವ್ ಆದರೆ ಈ ಕಾರ್ಬನ್ ಆಟಮ್ಗೆ ಏನು ಬಂತು, ಡೆಲ್ಟಾ ಪ್ಲಸ್ ಬಂತು. ಫಸ್ಟ್ ಕಾರ್ಬನ್ ಆಟಮ್. ಸೆಕೆಂಡ್ ಕಾರ್ಬನ್ ಆಟಮ್ಗೆ ನಾವು ಡಬಲ್ ಡೆಲ್ಟಾ ಪ್ಲಸ್ ಅಂತ ಬರೀತೀವಿ, ಥರ್ಡ್ಗೆ ಟ್ರಿಬಲ್ ಡೆಲ್ಟಾ ಪ್ಲಸ್ ಅಂಡ್ ಫೋರ್ತ್ಗೆ ಡೆಲ್ಟಾ 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 ಪ್ಲಸ್. ಏನಕ್ಕೆ ಸರ್ ಈ ಥರ ಬರೀತೀರ? ಈ ಕ್ಲೋರಿನ್ ಆಟಮ್ಗೆ ಹತ್ರ ಇರೋದು ಯಾವುದು, ಫಸ್ಟ್ ಕಾರ್ಬನ್ ಆಟಮ್. ಅಂದರೆ ತನ್ನ ಕಡೆಗೆ ಜಾಸ್ತಿ ಎಳ್ಕೋತಾ ಇದೆ. ಓಕೆನಾ? ಈಗ ನೋಡಿ, ಈ ಮಾಲಿಕ್ಯೂಲ್ಸಲ್ಲಿ 2 ಪೋಲ್ಸ್ ಇದೆ. ಯಾವುದು? ಒಂದು ನೆಗೆಟಿವ್ ಪೋಲು, ಇನ್ನೊಂದು ಪಾಸಿಟಿವ್ ಪೋಲ್ಸ್. ಅಂದರೆ ಈ ಮಾಲಿಕ್ಯೂಲ್ಸಲ್ಲಿ ನಿಮ್ಗೆ ಏನಾಯಿತು, ಪೊಲಾರಿಟಿ ಬಂತ. ಪೊಲಾರಿಟಿ ಪ್ರೊಡ್ಯೂಸ್ಡ್ ಇನ್ ಎ ಮಾಲಿಕ್ಯೂಲ್. ಓಕೆ, ಪೊಲಾರಿಟಿ ಪ್ರೊಡ್ಯೂಸ್ ಇನ್ ಎ ಮಾಲಿಕ್ಯೂಲ್ ಡ್ಯೂ ಟು ವಾಟ್? ಇಲ್ಲೆಲ್ಲ ಸಿಂಗಲ್ ಬಾಂಡ್ ಇದೆ ತಾನೆ. ಸಿಂಗಲ್ ಬಾಂಡ್ ಇದೆ ಅಂತಂದ್ರೆ ಅರ್ಥ ಅದು ಸಿಗ್ಮಾ ಬಾಂಡ್ ಅಂತ ಅರ್ಥ. ಸಿಗ್ಮಾ ಬಾಂಡ್ ಅಂತಂದ್ರೆ ಏನು? ಇಟ್ಸ್ ಎ ಟೈಪ್ ಆಫ್ ಕೋವಲೆಂಟ್ ಬಾಂಡ್, ಇಸ್ ಎನ್ ಹೆಡ್ ಆನ್ ಓವರ್ಲ್ಯಾಪಿಂಗ್. ಇಲ್ಲೆಲ್ಲ ಸಿಂಗಲ್ ಬಾಂಡ್ ಇದೆ, ಸಿಗ್ಮಾ ಬಾಂಡ್ ಇದೆ. ಸಿಗ್ಮಾ ಬಾಂಡ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ನಾವು ಏನಂತ ಕರಿತೀವಿ? ಸಿಗ್ಮಾ ಎಲೆಕ್ಟ್ರಾನ್ಸ್. ದ ಪೊಲಾರಿಟಿ ಪ್ರೊಡ್ಯೂಸ್ಡ್ ಇನ್ ಎ ಮಾಲಿಕ್ಯೂಲ್ಸ್ ಡ್ಯೂ ಟು ಇಲ್ಲಿ ಯಾವ ಬಾಂಡ್ ಇದೆ? ಸಿಗ್ಮಾ ಬಾಂಡ್ ತಾನೆ. ಸಿಗ್ಮಾ ಬಾಂಡ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಯಾವ ಕಡೆ ಮೂವ್ ಆಗಿದೆ? ಇಟ್ಸ್ ಎ ಮೂವ್ ಟುವರ್ಡ್ಸ್ ಕ್ಲೋರಿನ್ ಆಟಮ್. ಏನಕ್ಕೆ ಅದ್ರ ಕಡೆ ಮೂವ್ ಆಗಿದೆ? ಕ್ಲೋರಿನ್ ಇಸ್ ಎ ಮೋರ್ ಎಲೆಕ್ಟ್ರೋನೆಗೆಟಿವ್. ದ ಪೊಲಾರಿಟಿ ಪ್ರೊಡ್ಯೂಸ್ಡ್ ಇನ್ ಎ ಮಾಲಿಕ್ಯೂಲ್ ಡ್ಯೂ ಟು ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ವಿಚ್ ಎಲೆಕ್ಟ್ರಾನ್? ಸಿಗ್ಮಾ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ವಿಚ್ ಆಟಮ್? ಟುವರ್ಡ್ಸ್ more electronegative element or more electronegative atom, more electronegative atom. ಇಲ್ಲೆಲ್ಲಾದ್ರೂ ಕೂಡ ಡಬಲ್ ಬಾಂಡ್ ಇದೆ ತಾನೆ, ಇದೆಯಾ? ಇಲ್ಲ ತಾನೆ. ಟುವರ್ಡ್ಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಇನ್ ಎ ಸ್ಯಾಚುರೇಟೆಡ್ ಕಾರ್ಬನ್ ಚೈನ್ is called ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟ್ ಅಂದರೆ ನೋಡಿ ಇಷ್ಟೇನೆ. ದ ಪೊಲಾರಿಟಿ ಬಂದಿತ್ತಾನೆ. ದ ಪೊಲಾರಿಟಿ ಪ್ರೊಡ್ಯೂಸ್ ಇನ್ ಎ ಮಾಲಿಕ್ಯೂಲ್ಸ್ ಯಾವಾಗ? ಡ್ಯೂ ಟು ವಾಟ್? ದ ಪರ್ಮನೆಂಟ್. ಒಂದ್ಸತಿ ಈ ಕಡೆ ಪುನಃ ಮತ್ತೆ ವಾಪಸ್ ಹೋಗಲ್ಲ ಅದು. ಈ ಮಾಲಿಕ್ಯೂಲ್ಸ್ ಇರೋವರೆಗೂ ಕೂಡ Cl is a delta minus and carbon is a delta plus. The polarity produced in a molecule due to permanent displacement of sigma electron towards more electronegative atom in a saturated, means there is no double bond, saturated carbon chain is called inductive effect or is called simply I effect. ಇಲ್ಲಿ ನೀವು CL ತಕ್ಕೊಳ್ಳಿ, BR ತಕೊಂಡ್ರು ಕೂಡ BR ಡೆಲ್ಟಾ ಮೈನಸ್ ಬರುತ್ತೆ, F ತಕೊಂಡ್ರು ಕೂಡ ಡೆಲ್ಟಾ ಮೈನಸ್ ಅಂಡ್ I ತಕೊಂಡ್ರು ಕೂಡ ಡೆಲ್ಟಾ ಮೈನಸ್. This is the definition of
ಇಂಡಕ್ಟಿವ್ ಎಫೆಕ್ಟ್. ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ನೋಡು. ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ, ಅಂದ್ರೆ ಒಂದು ವ್ಯಾಲ್ಯೂ, ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡಕ್ಟಿವ್ ಎಫೆಕ್ಟ್. ನಾವು ಐ ಎಫೆಕ್ಟ್ ಅಂತ ತಗೋತೀನಪ್ಪ. ಐ ಎಫೆಕ್ಟ್, ದ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಐ ಎಫೆಕ್ಟ್ ಈಸ್ ಡಿಕ್ರೀಸಸ್ with increases the distance from the electronegative atom. ಮ್ಯಾಗ್ನಿಟ್ಯೂಡ್ ಅಂದರೆ ಒಂದು ವ್ಯಾಲ್ಯೂ. ಇಲ್ಲಿ ನೋಡ್ಕೊಳ್ಳಿ ಯಾವ ಥರ ಅಂತಂದ್ರೆ ನೋಡಿ, ಕ್ಲೋರಿನ್ನು ಈ ಫಸ್ಟ್ ಕಾರ್ಬನ್ ಆಟಮ್ ಹತ್ರ ಎಳ್ಕೋತಾ ಇರುತ್ತೆ ಜಾಸ್ತಿ. ಸೆಕೆಂಡ್ ಕಾರ್ಬನ್ ಆಟಮ್ ನೋಡಿ ಇದಕ್ಕಿಂತ ಸ್ವಲ್ಪ ದೂರ ಇದೆ, ಎಳ್ಕೊಳಕ್ಕೆ ಅದಕ್ಕೆ ಸಿಗ್ತಾ ಇಲ್ಲ, ತುಂಬ ಕಡಿಮೆ. ಅದಕ್ಕೆ ನಾವು ಡಬಲ್ ಬರೆದಿರೋದು, ವೆರಿ ವೆರಿ ಲೆಸ್ ಅಂತ. ನೆಕ್ಸ್ಟ್ ನೋಡಿ ತ್ರಿಬಲ್, ಮೂರನೇ, ಇನ್ನೂ ತುಂಬ ಅದು ಸಿಗ್ತಾ ಇಲ್ಲ ಅದಕ್ಕೆ ಹೇಳ್ಕೊಳಕ್ಕೆ, ಬಟ್ ಸಿಗ್ತಾ ತುಂಬ ಹತ್ರ ಇರೋದು ಯಾವುದು? CO1 ತಾನೆ, ಕಾರ್ಬನ್ ಫಸ್ಟ್ ಅಂತ ತುಂಬ ಎಳ್ದಿಟ್ಕೊಳ್ಳುತ್ತೆ. ಫೋರ್ತಲ್ಲಿ ಇನ್ನೂ ತುಂಬ ಡಿಸ್ಟೆನ್ಸ್ ಜಾಸ್ತಿ ಆಯಿತು, ಇದರಷ್ಟು ಎಲೆಕ್ಟ್ರಾನ್ನ ತನ್ನ ಹತ್ರ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಐ ಎಫೆಕ್ಟ್ is decreases with increasing the distance from the electronegative element. That is the another important point in your inductive effect. Next, what are the types of an inductive effect? ಇಲ್ಲಿ ನಾನು ಇಷ್ಟು ತಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನೀವು CH3Cl ಅಂತ ಬರೀತೀರಾ, CH3Br ಅಂತ ಬರೀತೀರಾ, CH3F ಅಂತ ಬರೀತಾರೆ. ಅಂದರೆ ನೋಡಿ, ಇಲ್ಲಿ ಡೆಲ್ಟಾ ಮೈನಸ್, ಇಲ್ಲಿ ಡೆಲ್ಟಾ ಪ್ಲಸ್, ಡೆಲ್ಟಾ ಮೈನಸ್, ಡೆಲ್ಟಾ ಪ್ಲಸ್, ಡೆಲ್ಟಾ ಪ್ಲಸ್ ಅಂಡ್ ಡೆಲ್ಟಾ ಮೈನಸ್. ಏನಕ್ಕೆ ಈ ಥರ ಇದ್ರ ಬರ್ತಾ ಈ ಥರ ಮಾಲಿಕ್ಯೂಲ್ಸ್ ಅಂದರೆ ನಿಮ್ಗೆ ಯಾರು ಕೊಟ್ಟಿರಲ್ಲ ಬುಕ್ಕಲ್ಲಿ ಈ ಥರ. ಬಟ್ CH3Cl ಅಂತಂದರೆ ಇಟ್ಸ್ ಎ ಇಂಡಕ್ಟಿವ್ ಎಫೆಕ್ಟ್. ಓಕೆನಾ? ಅದರಲ್ಲಿ ಯಾವುದು? Cl ಇಸ್ ಎನ್ ಡೆಲ್ಟಾ ಮೈನಸ್ ಬಿಕಾಸ್ ಎ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್. ಓಕೆನಾ? Next, move on to types of inductive effect. Okay, next move on to what are the types of an inductive effect. Inductive effect ಅಲ್ಲಿ types ಯಾವ ಥರ ಇರುತ್ತೆ? Let us consider this is an saturated carbon chain. The one of the hydrogen atom is replaced by an X. X is equal to CH3 ಅಂತ ಅನ್ಕೊಳ್ಳಿ, methyl group. ಈ ಎಕ್ಸ್ ಜಾಗದಲ್ಲಿ ನಾನು ಹಾಗಾದರೆ ರಿಮೂವ್ ಮಾಡಿ CH3 ಅಂತ ಬರಿತೀನಿ. ಈ CH3 ಗ್ರೂಪ್ನ ನಾವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಡೊನೇಟಿಂಗ್ ಅಂತಂದರೆ ಕೊಡೋದು. ಯಾವುದನ್ನು ಕೊಡ್ತಾರೆ? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಕರಿತೀವಿ. ಈ CH3 ಇದಿಷ್ಟು ಇರೋದು ಕೂಡ ಕಾರ್ಬನ್ ಚೈನ್. ಓಕೆನಾ? ಇದು ಕಾರ್ಬನ್ಗೆ ಚೈನ್ಗೆ ಎಲೆಕ್ಟ್ರಾನ್ ಕೊಡ್ತೇವೆ ನೋಡಿ. ಆರೋ ಮಾರ್ಕು ಯಾವ ಕಡೆ ಹೋಗ್ತಾ ಇದೆ ನೋಡಿ, ಟುವರ್ಡ್ಸ್ ದ ಕಾರ್ಬನ್ ಚೈನ್. ಕಾರ್ಬನ್ ಚೈನ್ಗೆ ಕೂಡ ಎಲೆಕ್ಟ್ರಾನ್ ಅನ್ನ ಕೊಡ್ತಾ ಇದೆ. ವಿಚ್ ಎಲೆಕ್ಟ್ರಾನ್? ಸಿಗ್ಮಾ ಎಲೆಕ್ಟ್ರಾನ್ಸ್. ಇದು ಕಾರ್ಬನ್ ಚೈನ್, ಇದು ಈ ಕಾರ್ಬನ್ ಚೈನ್ಗೆ ಕೊಡ್ತಾ ಇದೆ. ಇಟ್ ಈಸ್ ಕಾಲ್ಡ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಫಸ್ಟ್ ಟೈಪು ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಪ್ಲಸ್ ಐ ಎಫೆಕ್ಟ್ ಅಂತ ಕರೀತೀವಿ. ಪ್ಲಸ್ ಐ ಎಫೆಕ್ಟ್ ಅಂದ್ರೆ ಏನು? ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಯಾವಾಗ? ವೆನ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಟ್ಯಾಚ್ಡ್ ಟು ಕಾರ್ಬನ್ ಚೈನ್ ಈಸ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇಸ್ ಕಾಲ್ಡ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಯಾವಾಗ ಇದು ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್? ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಕರಿತೀವಿ. EDG ಅಂತಂದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಮಾತ್ರ ಇಸ್ ಎಕ್ಸಿಬಿಟ್ಸ್ ದ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಇವಾಗ ಅರ್ಥ ಆಗಿದೆ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತಂದ್ರೆ ಇಫ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಟ್ಯಾಚ್ ಟು ಕಾರ್ಬನ್ ಚೈನ್ ಇಸ್ ಎನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ನೋಡಿ, ಕಾರ್ಬನ್ ಚೈನ್ಗೆ ಕೊಡ್ತಾ ಇದೆ. ಇಟ್ಸ್ ಕಾಲ್ಡ್ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ನೆಕ್ಸ್ಟ್ ಸೆಕೆಂಡ್ ನೋಡ್ಕೊಳ್ಳಿ, ಕೇಸ್ 1. ಇದು ಕೇಸ್ 1 ಕೊಡ್ರಪ್ಪ. ಇಲ್ಲಿ ಯಾವ ಗ್ರೂಪ್ ಇದೆ? ಎಕ್ಸ್. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? CH3. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಅನ್ಕೋತೀರಾ? Cl ಅಂತ ಅನ್ಕೊಳ್ಳಿ. Cl ಇಸ್ ಎನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್. ಅವಾಗ ಏನಾಗುತ್ತೆ? ಎಲೆಕ್ಟ್ರಾನ್ ಅನ್ನ ತನ್ನ ಕಡೆಗೇನೆ ಕೂಡ ಹೇಳ್ಕೋತಾ ಇರುತ್ತೆ. ಇಟ್ಸ್ ಅಟ್ರಾಕ್ಟ್ ಟುವರ್ಡ್ಸ್ ಇಟ್ ಸೆಲ್ಫ್. ನೋಡಿ,
ಇಲ್ಲೇನು ಹೇಳಿ, ಎಲೆಕ್ಟ್ರಾನು ಕಾರ್ಬನ್ ಚೈನ್ಗೆ ಮೂವ್ ಆಗ್ತಾ ಇತ್ತು. ಇಲ್ಲಿ ಕಾರ್ಬನ್ ಚೈನಿಂದ ಯಾವುದು ಅಟ್ಯಾಚ್ ಆಗಿದೆ ಅದ್ರ ಕಡೆಗೆ ಮೂವ್ ಆಗ್ತಿದೆ. ದಟ್ ಇಸ್ ಕಾಲ್ಡ್ ನೆಗೆಟಿವ್. ಸೆಕೆಂಡ್ ಟೈಪು ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್. ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಇಟ್ಸ್ ಆಲ್ಸೋ ಕಾಲ್ಡ್ ಮೈನಸ್ ಐ ಎಫೆಕ್ಟ್ ಅಂತ ಕರೀತೀವಿ. ಮೈನಸ್ ಐ ಎಫೆಕ್ಟ್. ಮೈನಸ್ ಐ ಎಫೆಕ್ಟ್. ಮೈನಸ್ ಐ ಎಫೆಕ್ಟ್ ಯಾವಾಗ? ಈ ಗ್ರೂಪ್ ನೋಡಿ ತನ್ನ ಕಡೆಗೆ ಹೇಳ್ಕೊತಿದ್ದಾನೆ. ಇಟ್ಸ್ ಕಾಲ್ಡ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್. ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಈಸ್ ಅಬ್ಸರ್ವ್ಡ್ ವೆನ್ ಯಾವಾಗ the carbon chain is contain the electron withdrawing group like in Cl, F, NO2, Cn minus. Sign it. ಯಾವಾಗ ಇದು the substituent group is electron withdrawing group. ನೋಡಿ, ಇದು ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ಅಬ್ರಿವೇಷನ್ ಗೊತ್ತಿರಬೇಕು. EDG ಅಂತಂದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, EWG ಅಂದರೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ದಿಸ್ ಈಸ್ ದ ವಾಟ್ ಆರ್ ಇಂಡಕ್ಟಿವ್ ಎಫೆಕ್ಟ್, ವಾಟ್ ಆರ್ ದ ಟೈಪ್ಸ್ ಆಫ್ ಆನ್ ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟ್ ನಿಮ್ಮ ತಲೆಯಲ್ಲಿ ಫಸ್ಟ್ ಪಾಯಿಂಟ್ ಇಸ್ ಎ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ ಟುವರ್ಡ್ಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ದಟ್ಸ್ ಅ ಫಸ್ಟ್ ಟೈಪ್ ಪಾಸಿಟಿವ್ and second type is negative. Positive comes from the electron inductive group is bonded to carbon chain, and negative inductive effect observed when the electron withdrawing group is bonded to your carbon chain. Okay, next move on to another type of an electronic displacement is called electromeric effect. Next move on to the second type of electronic displacement is called electromeric effect, or is also called E effect. E effect ಅಂದ್ರೆ ಅರ್ಥ ಏನು ಹೇಳಿ? ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಈ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಿಚುವೇಶನ್ ಯಾವ ಥರ ಇರುತ್ತೆ ಅಂತಂದರೆ, ಈಗ ನೀವು ಮನೆಯಲ್ಲಿ ರೂಮಲ್ಲಿ ಅಥವಾ ಹಾಲಲ್ಲಿ ಒಂದು ಕಡೆ ಬುಕ್ಸ್ ಇಟ್ಟಿರ್ತೀರ, ಒಂದು ಕಡೆ ಫೋನ್ ಇಟ್ಟಿರ್ತಾರೆ. ನಿಮ್ಮಪ್ಪ ಓದ್ಕೋಪ ಅಂತಂದ್ಬಿಟ್ಟು ಹೋಗಿರ್ತಾರೆ. ಆವಾಗ ನಿಮ್ಮಪ್ಪ ಹೋದ್ಮೇಲೆ ನಿಮ್ಮ ಬುಕ್ಸ್ ಆ ಕಡೆ ಇಟ್ಟು ಆ ಕಡೆ ಎಸ್ಬಿಟ್ಟು ಮೊಬೈಲ್ ತಗೊಂಡು ಕೂತ್ಕೋತಾ ಇರ್ತೀರ. ನಿಮ್ಮಪ್ಪ ಬಂದ ತಕ್ಷಣ ಮೊಬೈಲ್ ಇಟ್ಬಿಟ್ಟು ಬುಕ್ಸ್ ತಗೊಬಿಡ್ತೀರ. ಎಲ್ಲಿವರೆಗೆ ಓದ್ತೀರಿ ಹೇಳಿ? ನಿಮ್ಮಪ್ಪ ಆ ಕಡೆ ಹೋಗೋವರೆಗೆ ಮಾತ್ರ. ಪುನಃ ನಿಮ್ಮಪ್ಪ ಆ ಕಡೆ ಹೋದ್ರೆ ಪುನಃ ಮತ್ತೆ ಆ ಬುಕ್ ಇಟ್ಬಿಟ್ಟು ಪುನಃ ಮತ್ತೆ ಮೊಬೈಲ್. ಇಟ್ಸ್ ನಾಟ್ ಎ ಪರ್ಮನೆಂಟ್, ಇಟ್ಸ್ ಎ ಟೆಂಪರರಿ ಎಫೆಕ್ಟ್. ಕರೆಕ್ಟ್ ತಾನೆ? ನಿಮ್ಮಪ್ಪ ಇರೋರ್ಗೆ ಮಾತ್ರ ಓದ್ರಿ ಅಂತ ಅನ್ಕೊಳ್ಳಿ. ಅಷ್ಟೇ ಒಂದು ಎಕ್ಸಾಂಪಲ್ ಹೇಳ್ತಿರೋದು, ಅಷ್ಟೇ ಸಿಚುಯೇಷನ್ ಹೇಳ್ತಿರೋದು. ನಿಮ್ಮಪ್ಪ ಆ ಕಡೆ ಹೋದ್ಮೇಲೆ ಏನು ಮಾಡ್ತೀರಾ? ಮತ್ತೆ ಬುಕ್ ಇಟ್ಬಿಟ್ಟು ಪುನಃ ಮತ್ತೆ ತಗೋದ್ರಿ. ಇಟ್ಸ್ ಎ ಟೆಂಪರರಿ ಎಫೆಕ್ಟ್, ನಾಟ್ ಎ ಪರ್ಮನೆಂಟ್. ಇಲ್ಲೂ ಅದೇ ಥರ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸಲ್ಲಿ ಅಪ್ಪ ಅಮ್ಮ ಯಾವ ಥರ ಬರುತ್ತಾರೆ ಅದೇ ಥರ ಇಲ್ಲಿ ಬರೋದನ್ನು ನಾವು ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ಕರೀತೀವಿ. ನೋಡಿ, ತುಂಬ ಸಿಂಪಲ್ ನೋಡಪ್ಪ, ಇಷ್ಟೇನೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು. ಅಟ್ಯಾಕಿಂಗ್ ರಿಯೇಜೆಂಟ್. ಈಗ ನೀವು ಫೋನನ್ನು ನೋಡ್ತಿದ್ದಾಗ ನಿಮ್ಮ ಅಪ್ಪ ಯಾವ ಥರ ಬಂದ ತಕ್ಷಣ ನೀವು ಬುಕ್ ಇಟ್ಬಿಟ್ಟು ಪುನಃ ಮೊಬೈಲ್ ಇಟ್ಟು ಪುನಃ ಬುಕ್ ಯಾವ ಥರ ತಗೋತೀರಾ? ಇಲ್ಲೂ ಅದೇ ಥರ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಇದ್ದಾಗ ಎಲೆಕ್ಟ್ರೋಮೆರಿಕ್ ಅಬ್ಸರ್ವೇಷನ್ ನೀವು ಮಾಡ್ಬೋದು. ಯಾವ ಥರ ಅಂತಂತಂದರೆ ನೋಡ್ಕೊಳ್ಳಿ, C+O. ಇದು ನೀವು ಫಂಕ್ಷನ್ ಗ್ರೂಪ್ ಅಂದರೆ ನೀವು ಓದಿದ್ದೀರಾ, ಕೀಟೋ ಗ್ರೂಪ್. ಇದು C+O ಕೀಟೋನ್, ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಂತ ಓದಿರ್ತಿಲ್ಲ. ಫಂಕ್ಷನಲ್ ಗ್ರೂಪು IUPAC ನೇಮ್ ಮಾಡಿತ್ತು ಕೀಟೋನ್. ಇದು ಕಾರ್ಬನ್ ವೇಲೆನ್ಸಿ 1 2 3 4 ಸ್ಯಾಟಿಸ್ಫೈ ಆಗಿದೆ. ನಾವು ಅವಾಗಲೇ ಹೇಳಿದೆ, ಆಕ್ಸಿಜನ್ ಮೇಲೆ ಎರಡು ಜೊತೆ ಅಂದರೆ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ನಾನ್ ಬಾಂಡಿಂಗ್ಗಳು ಇನ್ವಾಲ್ವ್ಮೆಂಟ್ ಆಗಿರೋಲ್ಲ. ಇದು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದ್ದೇ ಇರುತ್ತೆ. ಇವಾಗ ಕಾರ್ಬನ್ನು ಮತ್ತು ಆಕ್ಸಿಜನ್ ಕಂಪೇರ್ ಮಾಡಿದ್ರೆ ವಿಚ್ ಒನ್ ಈಸ್ ಮೋರ್ ಎಲೆಕ್ಟ್ರೋ ನೆಗೆಟಿವ್? ಆಕ್ಸಿಜನ್ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್. ಅವಾಗ ಏನು ಹೇಳಿ, ಎಲೆಕ್ಟ್ರಾನ್ ಡೆನ್ಸಿಟಿ ಈ ಕಾರ್ಬನ್ ಕಡೆ ಈ ಆಕ್ಸಿಜನ್ ಕಡೆ ಮೂವ್ ಆಗ್ತಿರುತ್ತೆ. ಅವಾಗ ಆಕ್ಸಿಜನ್ ಇಟ್ ಅಕ್ವೈರ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್, ಕಾರ್ಬನ್ ಅಕ್ವೈರ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಈ ಥರ ಈ ಮಾಲಿಕ್ಯೂಲ್ಸ್ದು ಸಿಚುಯೇಷನ್ ಇದೆ. ನೆಕ್ಸ್ಟ್ ಏನು ಮಾಡ್ತೀರಾ? ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎನ್ ಅಟ್ಯಾಕಿಂಗ್ ರಿಯೇಜೆಂಟ್ನ AR ಅಂತ ಅನ್ಕೊಳ್ಳಿ. ಇವಾಗ ಈ ಸಿಚುಯೇಷನ್ನು ನೀವು ಹಾಲಲ್ಲಿ ಮೊಬೈಲ್ ನೋಡ್ತಾ ಕೂತಿದ್ದೀರಾ. ಈ ಅಟ್ಯಾಕಿಂಗ್ ರಿಯೇಜೆಂಟ್ ನಿಮ್ಮ ಅಪ್ಪ ಅನ್ಕೊಳ್ಳಿ ಬಂದರು. ನಿಮ್ಮಪ್ಪ ಇಲ್ಲಿಗೆ ಬಂದರು ಅನ್ಕೊಳ್ಳಿ.
ಅವಾಗ ಏನು ಮಾಡ್ತೀರಿ, ಮೊಬೈಲ್ ಆ ಕಡೆ ಇಟ್ಬಿಟ್ಟು ಏನು ತಗೊಂಡು ಬುಕ್ಸ್ ತಗೋತೀರಿ. ಅವಾಗ ಏನಾಗುತ್ತೆ ನೋಡಿ, ನಿಮ್ಮಪ್ಪ ಇಲ್ಲಿ ಬಂದ ತಕ್ಷಣನೇ ಇಲ್ಲಿ ನೋಡಿ ಒಂದು ಎಲೆಕ್ಟ್ರಾನು ಈ ಕಡೆ ಶಿಫ್ಟ್ ಆಗುತ್ತೆ. ಆಗ ಶಿಫ್ಟಿಂಗ್ ಆದರೆ ನೋಡಿ ಈ ಕಾರ್ಬನ್ ಈ ಕಡೆ ಬಾಂಡ್ ಹಂಗೆ ಇರುತ್ತೆ. ಇಲ್ಲಿ 2 ಬಾಂಡ್ ಇದೆ ಅಂತಂತಂದ್ರೆ ಒಂದು ಬಾಂಡ್ ಶಿಫ್ಟ್ ಆಗಿದೆ ಅಂತಂದ್ರೆ ಶಿಫ್ಟಿಂಗ್ ಆಫ್ 2 ಎಲೆಕ್ಟ್ರಾನ್ಸ್. ಅವಾಗ ಇಲ್ಲಿ ಸಿಂಗಲ್ ಬಾಂಡ್ ಆಯ್ತಾ. ಓ ಬರೀತೀರ, 2 ಜೊತೆ ಲೋನ್ ಪೇರ್ ಹಂಗೆ ಇರುತ್ತಾ. ಅವಾಗ ಇಲ್ಲಿ ಒಂದು ಎಲೆಕ್ಟ್ರಾನ್ ಪೇರ್ ಶಿಫ್ಟ್ ಆಗಿದೆ ಅಂತಂತಂದ್ರೆ ಒಂದು ಪಾಸಿಟಿವ್ ಚಾರ್ಜು, ಇಲ್ಲೊಂದು ನೆಗೆಟಿವ್ ಚಾರ್ಜ್. ಓಕೆನಾ. ಮತ್ತೆ ಅಟ್ಯಾಕಿಂಗ್ ರಿಯೇಜೆಂಟ್ ಇಲ್ಲಿರುತ್ತೆ ನೋಡಿ, ಇಲ್ಲಿ ಬಂದು ಬಾಂಡ್ ಆಗಿರುತ್ತೆ ಅಟ್ಯಾಕಿಂಗ್ ರಿಯೇಜೆಂಟ್. ಅಂದರೆ ನಿಮ್ಮಪ್ಪ ನಿಮ್ಮ ಪಕ್ಕದಲ್ಲಿ ಬಂದು ಕೂತಿದ್ದಾರೆ ಅನ್ಕೊಳ್ಳಿ, ಮತ್ತೆ ಅಟ್ಯಾಕಿಂಗ್ ರಿಯೇಜೆಂಟ್ ಹೋಯ್ತಾ, ನಿಮ್ಮಪ್ಪ ಮತ್ತೆ ಹೋದ್ರ ಮತ್ತೆ ವಾಪಸ್ ಅದೇ. ಅಂದ್ರೆ ಇಟ್ಸ್ ನಾಟ್ ಎ ಪರ್ಮನೆಂಟ್ ಎಫೆಕ್ಟ್, ಇಸ್ ಎ ಟೆಂಪರರಿ ಎಫೆಕ್ಟ್. ಟೆಂಪರರಿ ಎಫೆಕ್ಟ್ ಆದ್ಮೇಲೆ ಕೂಡ ಇಲ್ಲಿ ಯಾವ್ದು ಬಂದಿದೆ, 2 ಚಾರ್ಜ್ ಬಂದಿದೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ತಾನೆ. ಅವಾಗ ಏನು ಬರೀತೀರಾ, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತಂತಂದ್ರೆ polarity produced in a molecule due to temporary displacement of ಇಲ್ಲಿ ನೋಡಿ ನಿಮಗೆ ಸಿಗ್ಮಾ ಬಾಂಡ್ ನೋಡ್ಕೊಳ್ಳಿ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇತ್ತು ಅನ್ಕೋ, ಇಲ್ಲೆಲ್ಲ ಸಿಂಗಲ್ ಬಾಂಡ್ ಇದೆ ಅಂತಂದ್ರೆ ಇವೆಲ್ಲ ಸಿಗ್ಮಾ ಬಾಂಡ್. ಸಿಂಗಲ್ ಬಾಂಡ್ ಇದೆ ಅಂತಂದ್ರೆ ಸಿಗ್ಮಾ ಬಾಂಡ್ ಇರುತ್ತೆ, ಪೈ ಬಾಂಡ್ ಇರೋದಿಲ್ಲ. ಇಲ್ಲಿ ಡಬಲ್ ಬಾಂಡ್ ಇದೆ ತಾನೆ ನೋಡಿ, ಡಬಲ್ ಬಾಂಡ್ ಇದೆ ಅಂತಂದ್ರೆ ಒಂದು ಸಿಗ್ಮಾ ಒಂದು ಪೈ. ನೋಡಿ ಸಿಂಗಲ್ ಬಾಂಡ್ ಇದ್ರೆ ಬರೀ ಸಿಗ್ಮಾ ಬಾಂಡ್, ಪೈ ಬಾಂಡ್ ಇರೋಲ್ಲಪ್ಪ. ಡಬಲ್ ಬಾಂಡ್ ಇತ್ತು ಅಂತಂದ್ರೆ ಒಂದು ಪೈ ಬಾಂಡ್ ಇರುತ್ತೆ, ಒಂದು ಸಿಗ್ಮಾ ಬಾಂಡ್ ಇರುತ್ತೆ. ಅಂದ್ರೆ ಇದು ಒಂದು ಸಿಗ್ಮಾ ಒಂದು ಪೈ ಆಯ್ತು. ಟ್ರಿಬಲ್ ಬಾಂಡ್ ಇತ್ತು ಅಂತಂದ್ರೆ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, 2 ಪೈ ಬಾಂಡ್ ಇರುತ್ತೆ. ಇದು ಫಂಡಮೆಂಟಲ್ ಅಬ್ಸರ್ವೇಷನ್. ಇದು ಇಲ್ಲಿ ಸಿಗ್ಮಾ ಬಾಂಡ್ ಇದೆ, ಪೈ ಬಾಂಡ್ ಇದೆ. ಓಕೆನಾ. ಸಿಗ್ಮಾ ಬಾಂಡ್ ಅಂತಂದ್ರೆ ಏನು, ಹೆಡ್ ಆನ್ ಓವರ್ಲ್ಯಾಪು, ಪೈ ಬಾಂಡ್ ಲ್ಯಾಟರಲ್ ಓವರ್ಲ್ಯಾಪು. ಸಿಗ್ಮಾ ಬಾಂಡ್ ಕಂಪೇರ್ ಮಾಡಿದ್ರೆ ಪೈ ಬಾಂಡ್ ತುಂಬಾ ವೀಕ್, ಬಿಕಾಸ್ ಓನ್ಲಿ ಸೈಡ್ ವೇಸ್ ಮಾತ್ರ. ಬಟ್ ಸಿಗ್ಮಾ ಬಾಂಡ್ ನೋಡಿ ಈ ತರ ಬಾಂಡ್ ಆಗಿರುತ್ತೆ ನೋಡಿ. ಇವಾಗ ನೋಡಿ, ಪೊಲಾರಿಟಿ ಪ್ರೊಡ್ಯೂಸ್ಡ್ ಇನ್ ಎ ಮಾಲಿಕ್ಯೂಲ್ due to temporary displacement of what, pi electrons in a compound containing multiple covalent bond or an atom containing lone pair electrons adjacent to a covalent bond in the presence of attacking reagent. That is your electromeric effect. ನೋಡಿ ಇಲ್ಲಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಈಗ ಮಲ್ಟಿಪಲ್ ಅಂತಂದ್ರೆ ಏನು, ಒಂದಕ್ಕಿಂತ ಜಾಸ್ತಿ ಇರೋದು. ಇಲ್ಲಿ ಕೋವೆಲೆಂಟ್ ಬಾಂಡ್ ನೋಡಿ, ಈ ಸೈಡ್ ಕೋವೆಲೆಂಟ್ ಬಾಂಡ್ ಇಷ್ಟು 1 2 3 4. ಅದರಲ್ಲಿ ಡಬಲ್ ಬಾಂಡ್ ಇದ್ರೆ ಒಂದು ಸಿಗ್ಮಾ ಒಂದು ಪೈ ಇರುತ್ತೆ. ನೋಡೋಣ, ಇಲ್ಲಿ ಕೋವೆಲೆಂಟ್ ಬಾಂಡ್ ಒಂದಕ್ಕಿಂತ ಜಾಸ್ತಿ ಇರ್ತಾನೆ, ಮಲ್ಟಿಪಲ್ ಕೋವೆಲೆಂಟ್ ಬಾಂಡ್. ಓಕೆನಾ. ನೆಕ್ಸ್ಟ್ ಏನಿದೆ, ಆರ್ ಅಂದ್ರೆ ಅಥವಾ ಆಟಮ್ ಕಂಟೈನಿಂಗ್ ಲೋನ್ ಪೇರ್. ಯಾವ್ದು ಆಕ್ಸಿಜನ್ ಆಟಮ್ ಇದೆ, ಲೋನ್ ಪೇರ್, ಆಟಮ್ ಕಂಟೈನಿಂಗ್ ಎ ಲೋನ್ ಪೇರ್ ಅಡ್ಜಸೆಂಟ್ ಅಂದ್ರೆ ಪಕ್ಕದಲ್ಲಿ ಇದೆ ನೋಡಿ. ಯಾವುದು, ಕೋವೆಲೆಂಟ್ ಬಾಂಡ್ ಪಕ್ಕದಲ್ಲಿ ಇರ್ತಾನೆ, ಅಡ್ಜಸೆಂಟ್ ಟು ಎ ಕೋವೆಲೆಂಟ್ ಬಾಂಡ್. ಯಾವಾಗ, ಇನ್ ದ ಪ್ರೆಸೆನ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್ ಇಸ್ ಕಾಲ್ಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ನೋಡಿ, ಇಷ್ಟನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಡೆಫಿನೇಷನ್ನ ಬಾಯಟ್ ಮಾಡ್ತಾ ಕೂತ್ಕೋಬೇಡಿ, ಕಾನ್ಸೆಪ್ಟ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಏನು, ಪೊಲಾರಿಟಿ ಇದೆಯಲ್ಲಪ್ಪ, ಇದೆ. ಪೊಲಾರಿಟಿ ಪ್ರೊಡ್ಯೂಸ್ ಇನ್ ಎ ಮಾಲಿಕ್ಯೂಲ್ಸ್ ಡ್ಯೂ ಟು ವಾಟ್, ಡ್ಯೂ ಟು ಟೆಂಪರರಿಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇನ್ ಎ ಕಾಂಪೌಂಡ್. ಯಾವಾಗ ಕಂಟೈನಿಂಗ್ ಮಲ್ಟಿಪಲ್ ಕೋವೆಲೆಂಟ್ ಬಾಂಡ್ ಆಗಿರ್ಬೋದು, ಆರ್ ಆನ್ ಆಟಮ್ ಕಂಟೈನಿಂಗ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿಲ್ಲ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಎಲ್ಲಿದೆ, ಪಕ್ಕ ಅಡ್ಜಸೆಂಟ್ ಟು ಎ ಕೋವೆಲೆಂಟ್ ಬಾಂಡ್.
ಯಾವಾಗ ಅದು ಅಷ್ಟು ಫಿನಾಮಿನಾ ಆಗೋದು ಯಾವಾಗ? ನೀವು ಮೊಬೈಲ್ ನೋಡ್ತಾ ಇದ್ದು ಬುಕ್ಸ್ ತಗೊಳ್ಳೋದು ಯಾವಾಗ? ನಿಮ್ಮ ಅಪ್ಪ ಅಮ್ಮ ಬಂದಾಗ್ತಾನೆ. ಅಷ್ಟು ಫಿನಾಮಿನಾ ಆಗೋದು ದ ಪ್ರೆಸೆನ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್ ಇಸ್ ಕಾಲ್ಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಅರ್ಥ ಆಗಿದೆಯಾ? ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತಂತಂದ್ರೇನು, ಅಟ್ಯಾಕಿಂಗ್ ರಿಯೇಜೆಂಟ್ ಅಂತಂತಂದ್ರೇನು ಎಲ್ಲ ಅರ್ಥ ಆಗಿದೆ. ನೆಕ್ಸ್ಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ನೋಡಿ. ನೋಡಿ ಟೈಪ್ಸ್ ಆಫ್ ಎನ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟು: ಪಾಸಿಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್, ಆಲ್ಸೋ ಪ್ಲಸ್ ಸಿ ಎಫೆಕ್ಟ್ ಅಂತ ಕರಿತೀವಿ. ಪಾಸಿಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ನ ಪ್ಲಸ್ ಸಿ ಎಫೆಕ್ಟು. ಸೆಕೆಂಡ್ ಟೈಪು ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಇಟ್ಸ್ ಆಲ್ಸೋ ಕಾಲ್ಡ್ ಮೈನಸ್ ಇ ಎಫೆಕ್ಟ್. ಏನು ಸರ್ ಹಾಗಂದ್ರೆ ಪಾಸಿಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತಂತಂದ್ರೆ ಏನು, ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತಂತಂದ್ರೆ ಏನು? ಲೆಟ್ ಅಸ್ ಕನ್ಸಿಡರ್ ಆನ್ ಆಲ್ಕಿನ್. ಆಲ್ಕಿನ್ ಅಂದ್ರೆ ಏನು ಹೇಳಿ? ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಇಲ್ಲ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಹೈಡ್ರೋಜನ್. ಓಕೆನಾ? ಪ್ಲಸ್ ಅಡಿಷನ್ ಆಫ್ ಎ ಪ್ರೋಟಾನ್, ಪ್ರೋಟೋನಿಯಮ್ H ಪ್ಲಸ್. ಇವಾಗ ನಿಮಗೆ H ಪ್ಲಸ್ ಆಕ್ಟ್ ಆಸ್ an electrophile means it's an electron deficient species. ಓಕೆನಾ? ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಅಂತಂದ್ರೆ ಇಟ್ ಅಟ್ರಾಕ್ಟ್ ಟುವರ್ಡ್ಸ್ ವಾಟ್? ಎಲೆಕ್ಟ್ರಾನ್ ರಿಚ್ ಸೆಂಟರ್. ಇಲ್ಲಿ ಪೈ ಬಾಂಡ್ ಇದೆ ನೋಡಿ. ಡಬಲ್ ಬಾಂಡ್ ಇತ್ತು ಅಂತಂತಂದ್ರೆ ಒಂದು ಪೈ ಬಾಂಡ್ ಇದೆ ಅಂತ ಅರ್ಥ. ಓಕೆನಾ? ಇವೆಲ್ಲ ಸಿಂಗಲ್ ಬಾಂಡ್ ಇತ್ತು ಅಂತಂದ್ರೆ ಇವೆಲ್ಲ ಸಿಗ್ಮಾ ಬಾಂಡ್ಗಳಂತ. ಓಕೆನಾ? ಇಲ್ಲಿ ನೋಡಿ ಈ ಪೈ ಎಲೆಕ್ಟ್ರಾನ್ ಡೆನ್ಸಿಟಿ ನೋಡಿ ಇದ್ರ ಕಡೆ ಅಟ್ರಾಕ್ಟ್ ಆಗ್ತಿದೆ. ಇದನ್ನು ನಾವು ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಇಲ್ಲಿ ಡಬಲ್ ಬಾಂಡ್ ಇದೆ, ಅರ್ಥ ಪೈ ಬಾಂಡ್ ಇದೆ ಅಂತ ತಾನೆ. ಎಷ್ಟಿದೆ? ಒಂದು. ಪೈ ಬಾಂಡಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ನ ಏನಂತ ಕರಿತೀವಿ? ಪೈ ಎಲೆಕ್ಟ್ರಾನ್ಸ್. ಇಲ್ಲಿ ಪೈ ಎಲೆಕ್ಟ್ರಾನ್ಸು ಯಾವ ಕಡೆ ಮೂವ್ ಆಗ್ತಿದೆ? ಟುವರ್ಡ್ಸ್ ಅಟ್ಯಾಕಿಂಗ್ ರಿಯೇಜೆಂಟ್. ದ ಮೂಮೆಂಟ್ ಆಫ್ an pi electrons towards attacking reagent is called positive electromeric effect. ಇವಾಗ ಏನು ಬರೀತೀರಾ? CH ಬರೀತೀರಾ. ಓಕೆನಾ? ಒಂದು ಬಾಂಡು ಎಲ್ಲಿಗೆ ಶಿಫ್ಟ್ ಆಯಿತು? H ಜೊತೆಗೆ ಬಾಂಡ್ ಆಯಿತು ತಾನೆ. ಒಂದು ಬಾಂಡು ನಿಮ್ಮ H ಜೊತೆಗೆ ಶಿಫ್ಟ್ ಆಯಿತು. ಇನ್ನು ಕಾರ್ಬನ್ ವೇಲೆನ್ಸಿ ನೋಡಿ, ಇಲ್ಲಿ 1 2 3 4 ಕ್ಲಿಯರ್, ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ 1 2 3 ಇನ್ನೊಂದು ಕಡಿಮೆ ಇದೆ, ಪ್ಲಸ್ ಅಂತ ಬರೀತೀವಿ. ಓಕೆನಾ? ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ approaching of a proton or protium in an alkene molecules. What is meant by positive electromeric effect? The movement of an pi electron towards ಅಂದ್ರೆ attacking reagent ಕಡೆಗೆ ಮೂವ್ ಆಗ್ತಿದೆ. Towards attacking reagent is called positive electromeric effect. Okay? Next, what is mean by a negative electromeric effect? Next, what is mean by a negative electromeric effect? ಪಾಸಿಟಿವ್ ಏನು ಬರೆದ್ರಿ ಅದು ಉಲ್ಟಾ ಬರೆದ್ರೆ ಮುಗಿತಪ್ಪ. ಏನು ಅದೇ ತಕ್ಕ. ಸೊ ಫಾರ್ ಎಕ್ಸಾಂಪಲ್ ಟೇಕ್ ಎ ಕೀಟೋನಿಕ್ ಗ್ರೂಪ್ C ಡಬಲ್ ಬಾಂಡ್ O, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಪ್ಲಸ್ ಸೈನೈಡ್ ಅಂತ ಕರಿತೀವಿ CN ಮೈನಸ್. C ಡಬಲ್ ಬಾಂಡ್ O ಸೈನೈಡ್ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಕೀಟೋನಿಕ್ ಗ್ರೂಪು. ಇದು ನಾವು ಫಂಕ್ಷನಲ್ ಗ್ರೂಪು. ಪರ್ಟಿಕ್ಯುಲರ್ ನಾವು ಪೋಲಾರ್ ಅಂತಂದ್ರೆ ಪಾಸಿಟಿವ್ ಪೋಲ್ ಯಾವ್ದ್ರಿದೆ? ಕಾರ್ಬನ್ ಮೇಲೆ ಇರುತ್ತೆ. ಏನಕ್ಕೆ ಕೇಳಿ? ಕಾರ್ಬನ್ ಈಸ್ ಎನ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಆಕ್ಸಿಜನ್. ಇಲ್ಲಿ ಡೆಲ್ಟಾ ಪ್ಲಸ್ ಇರುತ್ತೆ, ಇಲ್ಲಿ ಡೆಲ್ಟಾ ಮೈನಸ್ ಇರುತ್ತೆ. ಅಂದ್ರೆ ಇಟ್ಸ್ ಎ ಪೋಲಾರ್ ಫಂಕ್ಷನಲ್ ಗ್ರೂಪ್. ಸೈನೈಡ್ಗೆ CN ಮೈನಸ್ ಅಂತ ಬರೆದಿದ್ದೀರ. ಸೈನೈಡ್ ಇಸ್ ಎ ನ್ಯೂಕ್ಲಿಯೋಫೈಲ್ಸ್ ತಾನೆ. ನ್ಯೂಕ್ಲಿಯೋಫೈಲ್ಸ್ ಅಂತ ಏನು ಹೇಳಿ? ಇಟ್ಸ್ ಎನ್ ಎಲೆಕ್ಟ್ರಾನ್ ರಿಚ್ center, means electron rich species. It's attack towards what? Electron deficient center ಕಡೆ ಅಟ್ರಾಕ್ಟ್ ಆಗುತ್ತೆ. ಇವಾಗ ನೋಡಿ ಈ ಸೈನೈಡ್
ಆಕ್ಸಿಜನ್ಗೆ ಅಟ್ರಾಕ್ಟ್ ಆಗುತ್ತಾ ಅಂದರೆ ಬಾಂಡ್ ಆಗುತ್ತಾ ಅಥವಾ ಕಾರ್ಬನ್ಗೆ ಬಾಂಡ್ ಆಗುತ್ತಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಬಾಂಡ್ ಆಗೋದು ಕಾರ್ಬನ್ಗೆ. ಏನಕ್ಕೆ ಸರ್ ಕಾರ್ಬನ್ ಕಂಡ್ರೆ ಅಷ್ಟೊಂದು ಲವ್ ಏನಕ್ಕೆ ಅದಕ್ಕೆ ನೋಡ್ಕೊಳ್ಳಿ. ಕಾರ್ಬನ್ನು ಇಟ್ಸ್ ಆನ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ದೆನ್ ಆಕ್ಸಿಜನ್ ತಾನೆ. ಅವಾಗ ಇದು ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಇದು ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಏನಕ್ಕೆ ಹೇಳಿ, ಆಕ್ಸಿಜನ್ ಇಸ್ ಎ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್. ಕಾರ್ಬನ್ಗಿಂತ ಎಲೆಕ್ಟ್ರಾನ್ ನೆಗೆಟಿವ್ ಜಾಸ್ತಿ ಇರುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿನ ತನ್ನ ಕಡೆಗೆ ಎಳ್ಕೋತಾ ಇರುತ್ತೆ. ಕಂಪ್ಲೀಟ್ ಆಗಲ್ಲ, ಪಾರ್ಷಿಯಲ್ ಬೆಂಡ್ ಆಗ್ತಿರುತ್ತೆ ಈ ಕಡೆ. ಆವಾಗ ಇದು ಪಾರ್ಷಿಯಲ್ ಪಾಸಿಟಿವ್, ಇದು ಪಾರ್ಷಿಯಲ್ ನೆಗೆಟಿವ್. ನ್ಯೂಕ್ಲಿಯೋ ಇಲ್ಲಿ ನೋಡಿ ನೆಗೆಟಿವ್ ಸಾರಿ ಪಾಸಿಟಿವ್ ಚಾರ್ಜ್ ಇದ್ದಷ್ಟು ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಇರುತ್ತೆ. ಈಗ ನ್ಯೂಕ್ಲಿಯೋಫೈಲ್ಸ್ ಅಂತಂದ್ರೆ ಏನು, ಎಲೆಕ್ಟ್ರಾನ್ ರಿಚ್ ಅಟ್ರಾಕ್ಟ್ ಟುವರ್ಡ್ಸ್ ವಾಟ್ ಎಲೆಕ್ಟ್ರಾನ್ ಡಿಫಿಷಿಯಂಟ್. ಇಲ್ಲಿಗೆ ಏನಕ್ಕೆ ಹೋಗಲ್ಲ ಕಾರ್ಬನ್ ಆಕ್ಸಿಜನ್ಗೆ, ಇಲ್ಲೂ ಡೆಲ್ಟಾ ಮೈನಸ್, ಇಲ್ಲೂ ಕೂಡ ಮೈನಸ್. ಲೈಕ್ ಚಾರ್ಜಸ್ ಆರ್ ರಿಪಲ್ಸ್ ವಿತ್ ಈಚ್ ಅದರ್. ಆವಾಗ ಏನಾಗುತ್ತೆ ನೋಡಿ, ಇಲ್ಲಿಗೆ ಕಾರ್ಬನ್ಗೆ ಅಟ್ಯಾಕ್ ಮಾಡುತ್ತೆ. ಇವಾಗ ಗೊತ್ತಾಯ್ತಾ ಏನಕ್ಕೆ ಅದಲ್ಲೇ ಹೋಗುತ್ತೆ ಅಂತೇಳಿ. ನೆಕ್ಸ್ಟ್ ನೋಡಿ ಕಾರ್ಬನ್ ಬರೀತೀರಾ, ಕಾರ್ಬನ್ ಬರೆದ್ರಿ. ಈ ಕಡೆ 2 ಬಾಂಡ್ ಸ್ಯಾಟಿಸ್ಫೈ ಆಗಿದೆ, ಹಂಗೆ ಇದೆ. ಕಾರ್ಬನ್ಗೆ ಏನು ಅಟ್ಯಾಚ್ ಆಗಿದೆ, ಸೈನೈಡ್ ಅಯಾನ್, ಇಟ್ಸ್ ಕಾಲ್ಡ್ ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ಕರಿತೀವಿ ನಾವು ಜನರಲಿ. ಅಟ್ಯಾಕಿಂಗ್ ರಿಯೇಜೆಂಟ್, AR ಮೀನ್ಸ್ ಅಟ್ಯಾಕಿಂಗ್ ರಿಯೇಜೆಂಟ್. ಎಲ್ಲಿಗೆ ಅಟ್ಯಾಚ್ ಆಗಿದೆ ಕಾರ್ಬನ್ ತಾನೆ, CN ಬರೀತೀರ, ಸೈನೈಡ್. ನೋಡಿ ಈ ಸೈನೈಡ್ ಅಟ್ಯಾಕ್ ಆಗಿದ್ರೆ ಎಷ್ಟಾಗುತ್ತೆ ನೋಡಿ ಕಾರ್ಬನ್ ವೇಲೆನ್ಸಿ, 1 2 3 4. ಇದು ಒಂದಾದ್ರೆ 5 ಆಗೋಯ್ತು. 5 ಆದರೆ ಅದು ಅನ್ಸ್ಟೇಬಲ್. ಅವಾಗ ಏನಾಗುತ್ತೆ, ಒಂದು ಪೇರ್ ಆಫ್ ಎಲೆಕ್ಟ್ರಾನು ಆಕ್ಸಿಜನ್ ಕಡೆಗೆ ಮೂವ್ ಆಗುತ್ತೆ. ಆವಾಗ ಡಬಲ್ ಬಾಂಡ್ ಇದ್ದದ್ದು ಏನಾಯ್ತು, ಸಿಂಗಲ್ ಬಾಂಡ್ ಓ. ಓಕೆ, ನೆಕ್ಸ್ಟ್ ಇಲ್ಲಿ 2 ಜೊತೆ ಲೋನ್ ಪೇರ್ ಬರ್ದೇ ಬರೀತೀರಾ, ನೋ ಡೌಟ್. ಇಲ್ಲಿ ಇರೋದು ಹಂಗೆ ಬರೀತೀರಾ. ಇಲ್ಲಿ 1 ಪೇರ್ ಎಲೆಕ್ಟ್ರಾನ್ ಶಿಫ್ಟ್ ಆಗಿದೆ ನೋಡಿ, ಅದನ್ನ ಮೈನಸ್ ಅಂತ ಬರೀತೀವಿ. ಇವಾಗ ಇದು ನೆಗೆಟಿವ್ ಎಲೆಕ್ಟ್ರೋಮೆರಿಕ್ಗೆ ಎಕ್ಸಾಂಪಲ್. ಸರ್ ಹಾಗಾದ್ರೆ ಹೌ ಟು ಡಿಫೈನ್ ದ ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ನೋಡಿ ಪೈ ಎಲೆಕ್ಟ್ರಾನ್ಸ್ ತಾನೆ, ಪೈ ಎಲೆಕ್ಟ್ರಾನ್ಸು ಯಾವ ಕಡೆ ಮೂವ್ ಆಗ್ತಿದೆ ನೋಡಿ. ಇಲ್ಲಿ ನೋಡಿ ಅಟ್ಯಾಕಿಂಗ್ ರಿಯೇಜೆಂಟ್ ಕಡೆಗೆ ಮೂವ್ ಆಗ್ತಿದೆ. ಇಲ್ಲಿ ನೋಡಿ ಅಟ್ಯಾಕಿಂಗ್ ರಿಯೇಜೆಂಟ್ ಹತ್ರ ನೋಡಿ, ಅಟ್ಯಾಕಿಂಗ್ ರಿಯೇಜೆಂಟ್ ಕಾರ್ಬನ್ ಹತ್ರ ಬಂದ್ರೆ ಇದು ಏನಾಗ್ತದೆ, ದೂರ ಹೋಗ್ತಿದೆ. ಇಟ್ಸ್ ಅನ್ ಅವೇ. ದ ಮೂವ್ಮೆಂಟ್ ಆಫ್ ಎನ್ ಪೈ ಎಲೆಕ್ಟ್ರಾನ್ ಅವೇ ಫ್ರಮ್ ದ ಅಟ್ಯಾಕಿಂಗ್ ರಿಯೇಜೆಂಟ್ ಇಸ್ ಕಾಲ್ಡ್ ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ or minus effect. Example, approaching of a cyanide ion in a carbonyl group ಅಂತ ಕರೀತೀವಿ. This is an example for negative electromeric effect. ಇವಾಗ ಅರ್ಥ ಆಗಿದೆ. ಇದು ಟುವರ್ಡ್ಸ್ ಹೆಂಗಾಯ್ತು, ಇದು ಅವೇ ನೋಡಿದ್ರೆ ಕಾರ್ಬನ್ ಹತ್ರ ಬಂದ್ರೆ ಇದು ಅಟ್ಯಾಕಿಂಗ್ ರಿಯೇಜೆಂಟ್, ಅದು ದೂರ ಹೋಗುತ್ತೆ ನೋಡಿ. ಪೈ ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಯ್ತು, ಇದು ಇಲ್ಲಿದೆ ನೋಡಿ, ಕಾರ್ಬನ್ ಬಂತು, ಇದು ಆಕ್ಸಿಜನ್ ಕಂಡು, ಇದು ಈ ಕಡೆ ಮೂವ್ ಆಯ್ತು, ಇದು ಈ ಕಡೆ ಬಂದಿದೆ. ಸೊ ಅವೇ ಫ್ರಮ್ ದ ಅಟ್ಯಾಕಿಂಗ್ reagent. My dear student, this is the electromeric effect and types of electromeric effect. Okay na? Inductive effect ಮತ್ತೆ electromeric effect ಗೂ ಅಂದ್ರೆ ಗೊತ್ತಾಗಿದೆ ಇವಾಗ. Next, what are the major differences between inductive effect and electromeric effect? Differences between I effect ಅಂದ್ರೆ inductive effect and ಈ ಎಫೆಕ್ಟ್ ಅಂದ್ರೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಏನ್ ಡಿಫ್ರೆನ್ಸ್ ನೋಡಿ, ತುಂಬಾ ಸಿಂಪಲ್. ಒಂದ್ ಕಡೆ ಐ ಎಫೆಕ್ಟ್ ಅಂತ ಬರೀರಿ, ಇನ್ನೊಂದ್ ಕಡೆ ಈ ಎಫೆಕ್ಟ್ ಅಂತ ಬರೀರಪ್ಪ. ಈ ಎಫೆಕ್ಟ್ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟ್ ಅಂತಂದ್ರೆ ಏನ್ ಹೇಳಿ, ಪೊಲಾರಿಟಿ ಪ್ರೊಡ್ಯೂಸ್ ಇನ್ ಎ ಮಾಲಿಕ್ಯೂಲ್ ಡ್ಯೂ ಟು ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ವಿಚ್ ಎಲೆಕ್ಟ್ರಾನ್, ಸಿಗ್ಮಾ ಎಲೆಕ್ಟ್ರಾನ್. ಅವಾಗ ಏನ್ ಬರೀತೀರಿ ಹೇಳಿ, it involves displacement of sigma electrons. ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತಂದ್ರೆ ಹೇಳಿ ಪೈ ಎಲೆಕ್ಟ್ರಾನ್ ತಾನೆ, ಸಿಂಪಲ್. ಇಟ್ ಇನ್ವಾಲ್ವ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್. ಓಕೆ, ದಟ್ ಇಸ್ ದ ಫಸ್ಟ್ ಡಿಫರೆನ್ಸ್. ನೆಕ್ಸ್ಟ್, ಈಗ ಇಂಡಕ್ಟಿವ್ ಎಫೆಕ್ಟ್ ಮತ್ತೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಲ್ಲಿ ವಿಚ್ ಒನ್ ಇಸ್ ಎ ಪರ್ಮನೆಂಟ್ ಎಫೆಕ್ಟ್? ಇಂಡಕ್ಟಿವ್ ಎಫೆಕ್ಟ್ ಪರ್ಮನೆಂಟ್ ಎಫೆಕ್ಟ್. ಪರ್ಮನೆಂಟ್ ಎಫೆಕ್ಟ್. ಎಲೆಕ್ಟ್ರೋಮೆರಿಕ್ ಏನು ಪರ್ಮನೆಂಟ್, ನಾಟ್ಸ್ ಎ ಟೆಂಪರರಿ, ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಅಟ್ಯಾಕಿಂಗ್ ರಿಯೇಜೆಂಟ್. ಇಟ್ ಈಸ್ ಎ ಟೆಂಪರರಿ. ಇಟ್ ಈಸ್ ಎ
ಟೆಂಪರರಿ ಎಫೆಕ್ಟ್. ನೆಕ್ಸ್ಟ್ ದ ಅನದರ್ ಡಿಫ್ರೆನ್ಸ್, ಈಗ ನೋಡಿ, ಈಗ ನೀವು ಇಂಡಕ್ಟಿವ್ ಎಫೆಕ್ಟ್ಗೆ ನೋಡಿ ಎಕ್ಸಾಂಪಲ್ ಈ ಥರ ಬರೀತೀರಿ, ಏನು CH3Cl ಬರೆದ್ರೆ ಇಲ್ಲಿ ಡೆಲ್ಟಾ ಮೈನಸ್ಸು ಡೆಲ್ಟಾ ಪ್ಲಸ್ಸು. ಈ ಎಫೆಕ್ಟ್ಗೆ ನೀವು ಈ ಥರ ಬರೀತೀರಿ ನೋಡಿ, ಏನು ಹೀಗೆ ನೀವು ಇಲ್ಲಿ ಸೈನೈಡ್ ಗ್ರೂಪ್ ಅಟ್ಯಾಚ್ ಆಗಿ ನೋಡಿ, ಇಲ್ಲಿ ಮೈನಸ್ ಅಂತ ಬರೀತೀರ, ಇಲ್ಲಿ ಡೆಲ್ಟಾ ಮೈನಸ್ಸು, ಮೈನಸ್ಗೂ ಡೆಲ್ಟಾ ಮೈನಸ್ಗೂ ಇದು ಕಂಪ್ಲೀಟ್ಲಿ ಇಟ್ಸ್ ಎ ಕಂಪ್ಲೀಟ್ಲಿ ಚಾರ್ಜ್ಡ್ ಸ್ಪೀಸಿಸ್, ಇದು ಪಾರ್ಷಿಯಲ್ ಚಾರ್ಜ್. ಅವಾಗಿನಂತ ಬರೀತೀರ, ಇಟ್ ಡೆವಲಪ್ಸ್ ಪಾರ್ಷಿಯಲ್ ಚಾರ್ಜ್ಡ್ ಸ್ಪೀಸಿಸ್ ಪಾರ್ಷಿಯಲ್, ಇದು ಕಂಪ್ಲೀಟ್ಲಿ ಇಟ್ ಡೆವಲಪ್ಸ್ ಕಂಪ್ಲೀಟ್ಲಿ ಚಾರ್ಜ್ಡ್ ಸ್ಪೀಸಿಸ್. ಸಪೋಸ್ ಎಕ್ಸಾಮಲ್ಲಿ ನಿಮಗೆ ರೈಟ್ ದ ಡಿಫ್ರೆನ್ಸ್ ಅಂತ ಕೇಳಿ ನೋಡ್ರಪ್ಪ, ಇಷ್ಟೇ. ಅದನ್ನ ನಾವು ಎಕ್ಸ್ಪ್ಲನೇಷನ್ ಏನು ಮಾಡಿದ್ವಿ ಅದನ್ನು ಸಪ್ರೇಟಾಗಿ ಬರ್ತೀವಿ ನೋಡಪ್ಪ, ಅಷ್ಟೇ. ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ inductive effect and resonance effect. In the next session, to discuss about the another electronic displacement, it's called resonance effect and hyperconjugation effect.